ಇಲ್ಲ, ದಿನ ಇಷ್ಟಿಷ್ಟು ಕೋಟಿ ಕಲೆಕ್ಷನ್ ಆಗ್ತಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬರ್ತಾ ಇತ್ತು. ಅದನ್ನು ನಾವೆಲ್ಲ ಯೂಟ್ಯೂಬರ್ಸ್ ಎಲ್ಲ ಅದನ್ನ ಪ್ರಮೋಟ್ ಮಾಡಿದ್ವಿ. ಅದಕ್ಕೆ ಕಾಮೆಂಟ್ ಏನು ಬರ್ತಿದೆ ಅಂದರೆ, ನೀವು ಪಬ್ಲಿಸಿಟಿಗೋಸ್ಕರ ಫೇಕ್ ಕಲೆಕ್ಷನ್ಸ್ ಹಾಕ್ತಿದ್ದೀರಾ, ಅಷ್ಟೊಂದು ಆಗೇ ಇಲ್ಲ ಸಿನಿಮಾ, ಚೆನ್ನಾಗೇ ಇಲ್ಲ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ಆ ಥರ ಕಮೆಂಟ್ ಹಾಕಿರೋರ್ಗೆ ನಾನು ಒಂದು ಮಾತು ಹೇಳ್ತೀನಿ. ಹೌದಪ್ಪ, ಇವಾಗ ಫೇಕ್ ಅನ್ಕೊಳ್ರಿ, ಅಮೌಂಟ್ ಬಂದಿರೋದು ಫೇಕ್ ಅನ್ಕೊಳ್ರಿ. ಟಿಕೆಟ್ ವಿಚಾರಕ್ಕೆ ಬರೋಣ. ಹಾಂ, ಮೊದಲನೇ ವಾರನೇ 58 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಯಿತು ಕಾಟೇರ. ಬುಕ್ ಮೈ ಶೋ ತೆಗೆದು ನೋಡಿರಿ, ಇವಾಗಲೂ ಪ್ರೆಸೆಂಟು ಬುಕ್ ಮೈ ಶೋ ತೆಗೆದು ನೋಡಿರಿ, ಟ್ರೆಂಡಿಂಗಲ್ಲಿ 24 ಅವರ್ಸ್ಗೆ 10,000 ಟಿಕೆಟ್ಸ್ ಸೋಲ್ಡ್ ಔಟ್ ಆಗ್ತಾ ಇದೆ. 24 ಅವರ್ಸ್ಗೆ 10,000. ಫಸ್ಟ್ ವೀಕಲ್ಲಿ 58 ಲಕ್ಷ ಹೋಗಿದೆ ಅಂದರೆ ಬರೀ ಇಂಟು 200 ರೂಪೀಸ್ ಲೆಕ್ಕ ಹಾಕೊಳ್ರಿ ಒಂದು ಟಿಕೆಟ್ಗೆ. ಸ್ಟಾರ್ಟಿಂಗಲ್ಲಿ 1,000 ಇತ್ತು, 500 ಇತ್ತು. ನೋಡಿ, ಹಾಂ, ನೆಕ್ಸ್ಟ್ ನಾಳೆ ಟ್ರೆಂಡಿಂಗು ರಿಲೀಸ್ ಆಗಬೇಕಾಗಿರೋ ತೆಲುಗು ಮೂವೀಸು ಹಿಂದ್ಗಡೆ ಇದ್ದಾವೆ. ಫಸ್ಟ್ ಇರೋದು ಯಾವ ಮೂವಿ ನೋಡಿ, ಕಾಟೇರ. ಏನು ಬ್ರದರ್, ಅಲ್ಲ ನಂಬರ್ 1 ನಂಬರ್ 2 ಬಿಡಿ ಬ್ರದರ್, ಅದು ಓಕೆ. ಇವಾಗ ಕಲೆಕ್ಷನ್ ಬಗ್ಗೆ ಬರೋಣ ನಾವು. ಕಲೆಕ್ಷನ್ ಆಯ್ತಪ್ಪ, ಅವ್ರು ಫೇಕ್ ಹಾಕಂತವ್ರೆ ಪಬ್ಲಿಸಿಟಿಗೆ ಅನ್ಕೊಳ್ಳೋಣ. ಟಿಕೆಟ್ ಯಾವನ್ಗುರು ಅಷ್ಟು ಫ್ರೀ ಕೊಡೋನು? ಬುಕ್ ಮೈ ಶೋ ಏನು ನಮ್ಮ ಅಪ್ಪಂದ, ಇಲ್ಲ ಡಿ ಬಾಸ್ ಅವ್ರದ, ಹಾಂ, ಇಲ್ಲ ರಾಕ್ಲೈನ್ ಅವ್ರದ? ಬುಕ್ ಮೈ ಶೋ ಸುಮ್ಮನೆ ಕೊಡ್ತಾರಲ್ಲಿ. 58 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ ಒಂದು ವಾರಕ್ಕೆ. ಇಂಟು ಬರೀ 200 ರೂಪೀಸ್ ಹಾಕ್ರಿ. ಇದೇ ಮಾಲ್ಗಳಲ್ಲಿ ಹೋದರೆ 400 ರೂಪೀಸ್, 1000 ರೂಪೀಸ್ ಟಿಕೆಟ್ ಇತ್ತು ಸ್ಟಾರ್ಟಿಂಗ್ ದಿನ. ಅವೆಲ್ಲ ಬೇಡ, ಬರೀ 200 ರೂಪೀಸ್ ಹಾಕ್ರಿ. ಎಷ್ಟು ಕೋಟಿ ಆಯ್ತು ಲೆಕ್ಕ ಹಾಕ್ರಿ ನೀವು ಬುದ್ಧಿವಂತರಾದರೆ. 104 ಕೋಟಿ ಮೇಲಾಗೋದು. ಹಾಂ, ಅಲ್ಲ ಬುದ್ಧಿವಂತರಾದರೆ ಲೆಕ್ಕ ಹಾಕ್ಬಿಟ್ಟು ಮಾತಾಡ್ರಿ. ಸುಮ್ಮನೆ ಅನ್ಎಜುಕೇಟೆಡ್ ಥರ ಯಾವ ಒಂದು ಸ್ಟೇಟಸ್ ನೋಡಿ, ಯಾವುದೋ ಒಂದು ವೀಡಿಯೋ ನೋಡಿ, ಯಾವುದೋ ಒಂದು ರೀಲ್ಸ್ ನೋಡ್ಬಿಟ್ಟು ಕಮೆಂಟ್ ಹಾಕೋದೆಲ್ಲ ಇಲ್ಲಿ ಬಂದು. ನೀನು 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ ತಾನೇ ನಿನಗೆ ಗೊತ್ತಾಗುತ್ತೆ ಥಿಯೇಟ್ರಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ದುಡ್ಡು ಕೊಟ್ಟು ಬಂದಿದ್ರು ಅಂತ. ನೀವು ಸಿನಿಮಾ ನೋಡಿರಲ್ಲ, ಯಾವಂದ ರಿವ್ಯೂ ನೋಡಿರ್ತೀರ ಕೂತ್ಕೊಂಡು. ನನ್ನ ಮಕ್ಕಳು ಮಾಡೋ ಕೆಲಸ ಇರಲ್ಲ ನಿಮ್ಗಳಿಗೆ. ಬರ್ತೀರಾ ಇಲ್ಲಿ ಬಂದುಬಿಟ್ರು ಕಾಟೇರ ಕಲೆಕ್ಷನ್ ಆಗಿಲ್ಲ. ಇನ್ನು ಥಿಯೇಟ್ರವ್ರೇನು ಇದಕ್ಕೆ ಸಂತೋಷಕ್ಕೆ ಹಾಕೊಂಡವ್ರ ಸುಮ್ಮನೆ ಹಾಂ, ಸುಮ್ಮನೆ ಖಾಲಿ ಓಡಿಸ್ತಾವ್ರ ಗುರು ಥಿಯೇಟ್ರವರು ಮೂವಿಗಳನ್ನ ಹಾಕೊಂಡು ಇವತ್ತು. ಅಲ್ಲ, ಮೂವಿ ಚೆನ್ನಾಗಿಲ್ಲ ಅಂದ್ರೆ ಮೂವಿ ಇಷ್ಟು ಥಿಯೇಟ್ರಲ್ಲಿ ನೋಡ್ಬೇಕಿತ್ತು. ಅಭಿಮಾನಿಗಳು ಓಕೆ ಕಲೆಕ್ಷನ್ ಆಗಿದೆಪ್ಪ, 104 ಕೋಟಿ ಆಗಿದೆ ಕಲೆಕ್ಷನ್. ಬಟ್ ಯಾಕೆ ರಾಕ್ಲೈನ್ ವೆಂಕಟೇಶ್ ಅವರು ಇದು ಸುಳ್ಳು ಅಂತ ಹೇಳ್ತಿದ್ದಾರೆ? ನೋಡಿ ಬ್ರದರ್, ಅಲ್ಲ ಅವ್ರ ಪರ್ಸ್ನಲ್ 1000 ಇರೋ ಅವ್ರ ಅಲ್ಲಲ್ಲ ಅವರು ಪರ್ಸ್ನಲ್ 1000 ಇರುತ್ತೆ ಬ್ರದರ್. ಇವಾಗ ರಾಕ್ಲೈನ್ ಸರ್ ಇವ್ರಿಗೆಲ್ಲ ಉತ್ತರ ಕೊಡೋ ಸಮಯ ಬೇರೆ ಇದೆ. ಹೇಳ್ತಾರೆ ಒಂದಲ್ಲ ಒಂದು ದಿನ ಇಷ್ಟು ಕಲೆಕ್ಷನ್ ಆಗೋದು ಬರಲೇಬೇಕು. ಎಂತೆಂಥ ಮೂವಿಗಳ್ದ ಕಲೆಕ್ಷನ್ ಬಂದಿದೆ, ಅವ್ರಿಗೆ ಕರೆಕ್ಟ್ ಅಪ್ಡೇಟ್ ಬಂದಿರಲ್ಲ ಅವತ್ತಿಗೆ, ಪ್ರೆಸೆಂಟ್ಗೆ. ಅವತ್ತು ಏನು ಕ್ವಶನ್ ಕೇಳಿದ್ರು ಅವತ್ತಿಗೆ ಬಂದಿರಲ್ಲ. ಒಟ್ಟಲ್ಲಿ ನಿಮಗೆ ಫೈನಲ್ ರಿಪೋರ್ಟ್ ಅಂತೂ ಸಿಗುತ್ತಾ ಕಾಟಿರೋದು? ಮೀಡಿಯಾದವ್ರಿಗೆ ಸಿಗುತ್ತಾ? ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ರಾಕ್ಲೈನ್ ಅವ್ರೇನು ನಾವು ಕೊಡೋದೇ ಇಲ್ಲ ನಿಮಗೆ ಫುಲ್ಲು ಲಿಸ್ಟ್ ಅಂತ ಹೇಳಿಲ್ಲ ಅವರು. ಹಾಂ, ಪ್ರೆಸೆಂಟ್ ನಮ್ಗೆ ಏನು ಬಂದೈತೆ ಗೊತ್ತಿಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಆಯ್ತಾ ಮುಂದೊಂದು ದಿನ ಹೇಳ್ತಾರೆ, ವೆಯ್ಟ್ ಮಾಡಿ. ಹಾಂ, ಅವ್ರು ಕೌಂಟ್ ಮಾಡಿಲ್ಲ ಅಂದರೆ ಬೇರೆ ಕೆಲಸದಲ್ಲಿ ಇನ್ನೂ ತುಂಬ ಬ್ಯುಸಿ ಇದ್ದಾರೆ. ಹಾಂ, ಬೇರೆ ಬೇರೆ ದೇಶ ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಇವತ್ತು ದುಬೈಗೆ ಹೋಗಿದೆ ಸಿನಿಮಾ. ನಮ್ಮ ರೈತರ ಗತ್ತು ಏನು ಅನ್ನೋದನ್ನ ಒಬ್ಬ ರೈತ ಸಿಡ್ದಿದ್ರೆ ಏನಾಗುತ್ತೆ ಅನ್ನೋದನ್ನ ಬೇರೆ ದೇಶದಲ್ಲೂ ತೋರ್ಸೋಕೆ ಹೊರಟಿದ್ದಾರೆ. ಅದರಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಚಿಲ್ಡ್ರನ್ ನನ್ನ ಮಕ್ಕಳು ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಫೇಕ್ ರಿವ್ಯೂ ಅಂತವ್ರಲ್ಲ, ಫೇಕ್ ಕಲೆಕ್ಷನ್ ಅಂತಾರಲ್ಲ, ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ರಾಕ್ಲೈನ್ ಅವ್ರಿಗೆ ಟೈಮ್ ಇಲ್ಲ ಬ್ರದರ್. ರಾಕ್ಲೈನ್ ಅವರೇ ಹೇಳಿದಾರೆ ಬ್ರೋ ಮೊನ್ನೆ, ಪ್ಯಾನ್ ಇಂಡಿಯಾ ಮಾಡ್ತಾ ಇದೀವಿ ಮೂವಿನ ಅಂತ. ಎಷ್ಟೋ ಡಿಸ್ಟ್ರಿಬ್ಯೂಟರ್ಗಳು ಕೇಳ್ತಿದ್ದಾರೆ, ನಾವು ಇನ್ನೆರಡು ವಾರ ಬಿಟ್ಟು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರೇನಕ್ಕೆ ಪ್ಯಾನ್ ಇಂಡಿಯಾ ಮಾಡಬೇಕಿತ್ತು ಮೂವಿನ? ಅವ್ರು ಕನ್ನಡಕ್ಕೆ ತಾನೇ ಮೂವಿ ಮಾಡಿದ್ದು. ಅವ್ರು ಹೇಳಿದ್ರಲ್ಲ, ಡಿಸ್ಟ್ರಿಬ್ಯೂಟರ್ಗಳು ತುಂಬ ಜನ ಕೇಳ್ತಿದ್ದಾರೆ, ತೆಲುಗುಯಿಂದ ತಮಿಳಿಂದ ಕೇಳ್ತಿದ್ದಾರೆ, ಸರ್ ನಾವು ಡಬ್ ಮಾಡಿ ಇನ್ ಟೂ ವೀಕ್ಸಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಮತ್ತಿನ್ನೇನು ಪ್ರಾಬ್ಲಮ್ ನಿಮಗೆ ಅಂತ ಅರ್ಥ ಆಗಿಲ್ಲ. ನೋಡಿ ಬ್ರದರ್, ಇಲ್ಲಿ ಬೆಳೆಯೋರನ್ನ ಕಂಡ್ರೆ ಹುರ್ಕೊಳ್ಳೋರು ಜಾಸ್ತಿ, ಬ್ಯಾಡ್ ಕಮೆಂಟ್ಸ್ ಹಾಕ್ತಾರವ್ರು ಹಾಕೊಳ್ಳಿ. ಹ್ಞೂನಪ್ಪ, ₹1 ಕಲೆಕ್ಷನ್ ಆಗಿಲ್ಲ. ಏನು ಇವಾಗ ಇನ್ನೇನಾದ್ರು ಬಂದು ಕೊಡ್ತಿದ್ದ ದುಡ್ಡು ಕಾಟಿರೋ ಲಾಸ್ ಆದರೆ? ಇಲ್ಲ ತಾನೇ. ಬ್ಯಾಡ್ ಕಮೆಂಟ್ಸ್ ಹಾಕೋರ ಬಗ್ಗೆ ತಲೆ ಕೆಡಿಸ್ಕೊಂಬಿಡ್ರಿ. ಅವರು ಕಲೆಕ್ಷನ್ ಆಗಿಲ್ಲ ಅಂದರೆ ಸಕ್ಸಸ್ ಪಾರ್ಟಿ ಯಾಕೆ ಮಾಡಿರೋರು? ಸಕ್ಸಸ್ ಪಾರ್ಟಿ ಮಾಡೋಕೆ ಅವ್ರಿಗೇನು ದುಡ್ಡು ಹೆಚ್ಚಾಗೈತಾ? ಅಲ್ಲ ಗುರು, ಸಕ್ಸಸ್ ಪಾರ್ಟಿ ಸಪ್ರೇಟು, ಈವೆಂಟ್ಗಳು ಸಪ್ರೇಟು, ಸೆಲೆಬ್ರಿಟಿ ಶೋ ಸಪ್ರೇಟು. ಬಟ್ ಕಲೆಕ್ಷನ್ನು ಸುಮ್ಮನೆ ಬರ್ತಾಯಿದ್ದೀವಿ ಇವರು. ಥಿಯೇಟ್ರಿಗೆ ಬಂದು ನೋಡ್ರಿ, ಇವಾಗ್ಲೂ ಮಿನಿಮಮ್ 70-80% ಫುಲ್ ಆಗಿದೆ ಎಲ್ಲ ಕಡೆ. ಪ್ರೆಸೆಂಟು ರಿಲೀಸ್ ಆಗಿ 10 ದಿನ, 11ನೇ ದಿನ ಅನ್ಕೊಂತೀನಿ ಇದು. ಹಾಂ, ಇವತ್ತು ಕೂಡ 70-80% ಬುಕ್ ಆಗ್ತಾ ಇದೆ ಟಿಕೆಟ್. ಅಂದರೆ ಎಷ್ಟರ ಮಟ್ಟಿಗೆ ಸಿನಿಮಾ ಓಡ್ತಾ ಇದೆ ಅಂತ. ಸುಮ್ಮನೆ ಆಗದೆ ಇರೋರ್ನೆಲ್ಲ ಕಮೆಂಟ್ ಹಾಕಿದ ತಕ್ಷಣ ಯಾರೋ ಸಿನಿಮಾ ನೋಡದೆ ಇರಬೇಡ್ರಿ. ಕಾಟೇರ ಗೆದ್ದಾಯಿತು ಬ್ರದರ್, ಆಯಿತಾ? ಎಷ್ಟೋ ಜನ ಕಾಟೇರ ರಿಲೀಸ್ಗೂ ಮೊದಲೇ ಎಷ್ಟು ಒದರಾಡ್ತಾಯಿದ್ರು, ನಿಗರಾಡ್ತಾಯಿದ್ರು, ಅವರೆಲ್ಲ ಸೈಲೆಂಟ್ ಆಗ್ಬಿಟ್ರು. ಅಂದರೆ ಕಾಟೇರ ಸರ್ರೆ ಗುಮ್ಮಿದೆ ಅಂತ ಅರ್ಥ ಅವ್ರಿಗೆಲ್ಲ. ಹಾಂ, ಸೈಲೆಂಟ್ ಆಗ್ಬಿಟ್ರು. ತುಂಬ ಜನ ಹಾರಾಡ್ತಾಯಿದ್ರು, ಕಾಟೇರನ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಸಲಾರನ್ನೇ ಸೈಲೆಂಟ್ ಮಾಡ್ಬಿಡ್ತು ಕಾಟೇರ. ಇವ್ರು 4 ಜನ ಯಾರು? ಈ ಸಮಾಜದಲ್ಲಿ 4 ಜನ 4 ಥರ ಮಾತಾಡ್ತಾರೆ ಅಂತಾರಲ್ಲ,
ಅಂಥ 4 ಜನಗಳೇ ಇಲ್ಲಿ ನಂಬ್ತಾ ಇಲ್ಲ, ಕಾಟೇರ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋರು. ಏನು ತಲೆ ಕೆಡಿಸ್ಕೊಂಬೇಡ್ರಿ. ಅಲ್ಲಲ್ಲ, ರೈತರ ಬಗ್ಗೆ ಇಲ್ಲಿ ಕಂಟೆಂಟ್ ಇರೋದಕ್ಕೆ ಇಲ್ಲಿ ಸಖತ್ತಾಗಿ ಓಡ್ತಾ ಇದೆ ಸಿನಿಮಾ. ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದು ಕಾಟೇರ ಸಿನಿಮಾನ ನೋಡಿದ್ದಾರೆ ಬ್ರದರ್. ಅದೊಂದು ಖುಷಿ ಪಡೋ ವಿಚಾರ. ಕರ್ನಾಟಕದಲ್ಲಿ ಪ್ರೆಸೆಂಟು ನಾನು ತುಂಬ ಮೂವಿಗಳನ್ನ ನೋಡಿದ್ದೀನಿ, ಬರೀ ಅವ್ರವ್ರ ಅಭಿಮಾನಿಗಳು ಬಂದು ನೋಡೋದು ಅಷ್ಟೇ, ಅವ್ರ ಸಂಘ ಸಂಸ್ಥೆಗಳು ಬಂದು ನೋಡೋದು ಅಂಥದ್ದು ನೋಡಿದ್ದೀನಿ. ಬಟ್ ಕಾಟೇರ ಸಿನಿಮಾನ ಇವತ್ತು ಪ್ರತಿಯೊಬ್ಬ ಹೀರೋಗಳ ಅಭಿಮಾನಿಗಳು ಕೂಡ ಬಂದು ಹೇಳಿದ್ದಾರೆ. ನಿಮ್ಮ ಮೀಡಿಯಾದವ್ರಿಗೆ ಗೊತ್ತು, ತುಂಬ ರಿವ್ಯೂವಲ್ಲಿ ಹೇಳಿದ್ದಾರೆ, ನಾನು ಸುದೀಪ್ ಅಣ್ಣ ಅಭಿಮಾನಿ, ನಾನು ಧ್ರುವಣ್ಣ ಅಭಿಮಾನಿ, ನಾನು ಯಶ್ ಅವರ ಅಭಿಮಾನಿ, ರಿವ್ಯೂ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಅಂತ. ನಾನು ಇದನ್ನು ಹೇಳ್ತಾಯಿದ್ದೀನಿ, ನಾನೊಬ್ಬ ಯಶ್ ಅವರ ಅಭಿಮಾನಿಯಾಗಿ ಕಾಟೇರ ಸಿನಿಮಾ ಸೂಪರಾಗಿದೆ ಬ್ರದರ್. ಡಿ ಬಾಸ್ ಅವ್ರಿಗೊಂದು ಸೆಲ್ಯೂಟ್ ಹೇಳ್ತೀನಿ. ಪ್ರತಿಯೊಂದು ಮಣ್ಣಿಗಾಗಲಿ ಹೆಣ್ಣಿಗಾಗಲಿ ಏನು ಗೌರವ ಕೊಡಬೇಕು ಅನ್ನೋದನ್ನು ಈ ಮೂವಿಲಿ ತೋರಿಸಿದ್ದಾರೆ ಬ್ರದರ್. ಪ್ರೀತಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರೀತಿಸಿದವಳನ್ನ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬ್ರದರ್. ಹಾಂ, ಅದು ಅದೃಷ್ಟ ನಮ್ಮ ಬಾಸ್ಗೂ ಇಲ್ಲ, ಡಿ ಬಾಸ್ಗೂ ಇಲ್ಲ ಅನಿಸುತ್ತೆ. ಯಾಕಂದರೆ KGF ಅಲ್ಲಿ ರೀನವ್ರು ಸಿಗಲಿಲ್ಲ ನಮ್ಮ ಬಾಸ್ಗೆ, ಕಾಟೇರದಲ್ಲಿ ಡಿ ಬಾಸ್ಗೆ ಪ್ರಭಾ ಅವ್ರು ಸಿಗಲಿಲ್ಲ. ಹಾಂ, ಟ್ರೂ ಲವ್ಗೆ ನಿಯತೆ ಇಲ್ಲ ಬ್ರದರ್, ವ್ಯಾಲ್ಯೂನೇ ಇಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ಯಾರೂ ಕೂಡ ಲವ್ವಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಟ್ರೂ ಲವ್ ಆದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಲವರ್ಸ್ಗಳು ಇದನ್ನ ಫಸ್ಟ್ ಆಫ್ ಆಲ್ ನೋಡಬೇಕು. ಮತ್ತು ರೈತರ ಮಕ್ಕಳು, ರೈತ ಬೆಳೆದ ಅನ್ನ ತಿಂತಾ ಇರೋರು ಪ್ರತಿಯೊಬ್ಬರು ಈ ಸಿನಿಮಾನ ಬಂದು ನೋಡಬೇಕು. ಲವರ್ಸ್ಗಳು ಯಾಕೆ ನೋಡಬೇಕು ಅಂತ ಹೇಳ್ತೀನಿ ಅಂದರೆ, ನೀವು ಈ ಸಿನಿಮಾನ ನೋಡಿದ್ಮೇಲೆ ಒಂದು ಧೈರ್ಯ ಬರುತ್ತೆ. ಏಯ್, ನಮ್ಮ ಮನೇಲಿ ಒಪ್ಸಿ ಮದುವೆ ಆಗೋ ತಾಕತ್ತಿದೆ. ಈ ಸಿನಿಮಾ ನಿಮ್ಮ ಅಪ್ಪ ಅಮ್ಮನಿಗೆ ತೋರಿಸಿದ್ರೆ ಅವರೇ ಮದುವೆ ಮಾಡ್ತಾರೆ ನಿಮಗೆ. ಇದು ನಾನು ಓಪನ್ನಾಗಿ ಹೇಳ್ತೀನಿ. ನೀವೇನಾದರೂ ಲವ್ ಮಾಡ್ತಾಯಿದ್ರೆ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡೋಗಿ ಕಾಟೇರ ಸಿನಿಮಾ ತೋರಿಸಿ. ಸಿನಿಮಾ ನೋಡಾದ್ಮೇಲೆ ಹೇಳಿ, ಅಮ್ಮ ನಾನು ಈ ಹುಡುಗನ ಲವ್ ಮಾಡ್ತಾಯಿದ್ದೀನಿ, ಅಮ್ಮ ಈ ಹುಡುಗಿನ ಲವ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ಅಂದರೆ ಕೇಳಿ. ಹಾಂ, ಆ ಥರ ಇದೇ ಬ್ರದರ್ ಆ್ಯಕ್ಟಿಂಗು. ಲಾಸ್ಟ್ 10 ನಿಮಿಷ ನೀವು ಕಣ್ಣೀರು ಹಾಕ್ತೆ ವಾಪಸ್ ಬಂದುಬಿಟ್ರೆ, ಹಾಂ, ಕಣ್ಣೀರು ಹಾಕ್ತೆ ನೀವು ವಾಪಸ್ ಬಂದುಬಿಟ್ರೆ ಥಿಯೇಟ್ರ್ ಒಳಗಡೆ ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ ನಾನು. ಹಾಂ, ನನ್ನ ಪ್ರೀತಿಯ ರಾಮು ನೋಡಿ ಅವಾಗ ಹತ್ತಿದ್ದು ಬ್ರದರ್. ಇವತ್ತು ಕಾಟೇರ ನೋಡಿ ಹೇಳ್ತಾ ಇದ್ದೀವಿ ಡಿ ಬಾಸ್ ಸಿನಿಮಾಗಳಲ್ಲಿ. ನಾನು ನಿಜ ಹೇಳ್ತಾ ಇದ್ದೀನಿ, ಯಾವ ಸಿನಿಮಾದಲ್ಲೂ ಹತ್ತಿರಲಿಲ್ಲ, ಕಣ್ಣೀರು ಬಂದಿರಲಿಲ್ಲ. ಬಟ್ ಕಾಟೇರ ಲಾಸ್ಟು ಒಂದು 15 ನಿಮಿಷದಲ್ಲಿ ಆಟೋಮೆಟಿಕ್ಕಾಗಿ ಕಣ್ಣೀರು ಬಂದೇ ಬರುತ್ತೆ ಬ್ರದರ್, ನಿಜವಾದ ಮನುಷ್ಯರಾದವ್ರಿಗೆ. ಹಾಂ, ಆ ಥರ ಮಾಡಿದ್ದಾರೆ ಡಿ ಬಾಸ್ ಆ್ಯಕ್ಟಿಂಗು. ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ. ಈ ಅವ್ರು ಹೇಳ್ತಾರೆ ಚೆನ್ನಾಗಿಲ್ಲ, ಇವ್ರು ಹೇಳ್ತಾರೆ, ನೋ, ನೀವು ದುಡ್ಡು ಕೊಟ್ಟು ನೋಡಿ ಸಿನಿಮಾ ಏನು ಅಂತ ಅವಾಗ ಗೊತ್ತಾಗುತ್ತೆ. ನಿಮ್ಮ ತಂದೆ ತಾಯಿಗಳಿಗೆ ಸಿನಿಮಾನ ತೋರಿಸಿ, ಜಾತಿ ಅಂತ ಸಾಯೋರಿಗೆ ಸಿನಿಮಾನ ತೋರಿಸಿ. ಬ್ರೋ, ಇವರು ಯಶ್ ಅಭಿಮಾನಿ, ನಾನು ಡಿ ಬಾಸ್ ಅಭಿಮಾನಿ. ನಾವಿಬ್ಬರು ಜೋಡೆತ್ತು ಬಾಯ್ಸ್ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಬ್ರೋ. ನಾವಿಬ್ಬರು ಜೋಡೆತ್ತು ಬಾಯ್ಸ್. ನಾವಿಬ್ಬರು ಯಾವತ್ತೂ ಹಿಂಗೆ ಇರ್ತೀವಿ, ಅಭಿಮಾನದಿಂದನೇ ಮೂವಿ ನೋಡ್ತೀನಿ. ನಾನು ಯಶ್ ಮೂವಿ ನೋಡ್ತೀನಿ, ಇವರು ಡಿ ಬಾಸ್ ಮೂವಿ ನೋಡ್ತಾರೆ. ಇವತ್ತೇನು ನಾವು ಇದೇ ಜಾಗದಲ್ಲಿ ನಿಂತ್ಕೊಂಡು ಬ್ರೋ, ನಾವು ಯಶ್ ಅವ್ರ ಮೂವಿಗೂ ರಿವ್ಯೂ ಕೊಡ್ತೀವಿ, ಡಿ ಬಾಸ್ ಅವ್ರ ಮೂವಿಗೂ ರಿವ್ಯೂ ಕೊಡ್ತೀವಿ. ನಾವಿಬ್ಬರು ಜೋಡೆತ್ತು ಬಾಯ್ಸ್. ನಾವು ಇವ್ರ ಮೂವಿಗೆ ಅವ್ರ ಮೂವಿಗೆ ಅಂತಲ್ಲ, ನಾನು ಒಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡೋ ಪ್ರತಿಯೊಬ್ಬ ಹೀರೋಗಳ ಮೂವಿಗೂ ಸಪೋರ್ಟ್ ಮಾಡ್ತೀವಿ ಬ್ರದರ್. ಇವತ್ತು ಡಿ ಬಾಸು, ನಾಳೆ ಸುದೀಪ್ ಅಣ್ಣಂದು ರಿಲೀಸ್ ಆಗಲಿ, ಧ್ರುವ ಅಣ್ಣಂದು ರಿಲೀಸ್ ಆಗಲಿ, ಗಣೇಶ್ ಅವ್ರದ್ದು ರಿಲೀಸ್ ಆಗಲಿ, ಪ್ರತಿಯೊಬ್ಬರು ಹೊಸ ಇರೋದು ರಿಲೀಸ್ ಆದ್ರೂ ನಾನೊಬ್ಬ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿಮಾನಿಯಾಗಿ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಬಾಸ್ ಹೇಳ್ಕೊಟ್ಟಿರೋದು ಅದೇ, ನಾವು ಮಾಡೋದು ಅದೇ ಬ್ರದರ್. ನಾವು ಯಾವುದು ಕೂಡ ಫ್ಯಾನ್ಸ್ ವಾರ್ ಮಾಡೋದಾಗಲಿ, ಅವ್ರ ಸಿನಿಮಾ ಚೆನ್ನಾಗಿಲ್ಲ, ಇವ್ರ ನಮ್ಮ ಕನ್ನಡ ಸಿನಿಮಾ ನೋಡೇ ನೋಡ್ತೀವಿ. ಥ್ಯಾಂಕ್ ಯು.